ಎಸ್, ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಲಿಕ್ಕೆ ಖುದ್ದು ಶಿಕ್ಷಣ ಸಚಿವ ಕಿಮ್ಮನೆ ರತ್ನಾಕರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿರೋದು. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಮೇಡಮ್. ಎಸ್ ಸರ್, 5,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಫೋಟೋ ಕಾಪಿ ಬೇಕು, ನಮಗೆ ಬಂದಿರೋ ಫಲಿತಾಂಶದ ಬಗ್ಗೆ ನಮಗೆ ಭರವಸೆ ಇಲ್ಲ, ಇದರಲ್ಲಿ ಏನೋ ಲೋಪ ಆಗಿದೆ ಅಂತ ಹೇಳಿ ಅಪ್ಲಿಕೇಶನ್ ಅನ್ನ ಹಾಕಿರೋದು. ಆದ್ರೆ ಸರ್ಕಾರ ಅಥವಾ ಶಿಕ್ಷಣ ಇಲಾಖೆಯಿಂದ ಸ್ಪಂದನೆ ಸಿಗ್ತಿಲ್ಲ ಅಂತ ಹೇಳಿ ಪೋಷಕರು ಆರೋಪ ಮಾಡ್ತಿರೋದು. ಏನ್ ಹೇಳ್ತೀರಿ? ನೋಡಿ ಮೇಡಮ್, ಈಗ ಒಂದೇನಂದ್ರೆ ಏನು ಮಕ್ಕಳು ಪ್ರತಿ ಕೇಳಿದರೆ 100% ಎಲ್ಲರೂ ಕೂಡ ನಾವು ಕೊಡ್ತೇವೆ. ಮತ್ತೆ ಯಾವುದೇ ರೀತಿಯ ಏನು 3-4 ದಿನದಿಂದ ನಾನು ನೋಡ್ತಾ ಇದ್ದೇನೆ ಗೊಂದಲಗಳು. ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ವಿದ್ಯಾರ್ಥಿ ಅಥವಾ ಪೋಷಕರು ಗೊಂದಲದಲ್ಲಿರೋದು ಬೇಡ, ಆತಂಕದಲ್ಲಿರೋದು ಬೇಡ. ಅವರು ಬರೆದಿರತಕ್ಕಂತ ಉತ್ತರ ಪತ್ರಿಕೆ ಅವರಿಗೆ ಜೆರಾಕ್ಸ್ ಕಾಪಿ ತಲುಪಿಸುವಂತ ಯಾರು ಕೇಳಿದ್ದಾರೆ ಅವ್ರಿಗೆ ತಲುಪಿಸುವಂತದ್ದು ನಮ್ಮ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಮತ್ತು ಯಾರು ಯಾವ ಕಾರಣಕ್ಕೂ ಆತಂಕಕ್ಕೆ ಒಳಗಾಗತಕ್ಕಂತ ಅಗತ್ಯ ಇಲ್ಲ. ಏನೇ ಅಕಸ್ಮಾತ್ ಅಧಿಕಾರಿಗಳಿಂದ ನ್ಯೂನತೆ ಆಗಿದ್ರು ಕೂಡ ಉತ್ತರ ಪತ್ರಿಕೆ ಬದಲಾವಣೆ ಆಗಕ್ಕೆ ಸಾಧ್ಯ ಇಲ್ಲ. ಯಾರು ಅಧಿಕಾರಿಗಳು ವ್ಯತ್ಯಾಸ ಮಾಡಿದ್ದಾರೆ ಅವ್ರ ಬಗ್ಗೆ ನಾವು ಕ್ರಮ ತೆಗೆದುಕೊಳ್ತೇವೆ. ಯಾವುದೇ ಸಂದರ್ಭದಲ್ಲೂ ಕೂಡ ಯಾವ ಮಗು ಉತ್ತರ ಬರೆದಿದೆ ಅದಕ್ಕೆ ಯಾವುದೇ ರೀತಿ ಚ್ಯುತಿ ಆಗದಿದ್ದಾಗ, ಅವ್ರಿಗೆ ಯಾವುದೇ ರೀತಿ ಅನ್ಯಾಯ ಆಗದಿದ್ದಾಗ ರಕ್ಷಣೆ ಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಯಾವ ಕಾರಣದಲ್ಲೂ ಕೂಡ ಅದನ್ನ ವ್ಯತ್ಯಾಸ ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ. ಮತ್ತೆ ಒಂದೇನಂದ್ರೆ ಸಿಡಿ ನಲ್ಲಿ ವೆಬ್ಸೈಟ್ ನಲ್ಲಿ ಆಗಿರ್ತಕ್ಕಂಥದ್ದು ಆಕ್ಚುಲಿ ಶಿಕ್ಷಣ ಇಲಾಖೆಯಲ್ಲಿ ಕೊಟ್ಟಿರ್ತಕ್ಕಂಥ ಏನ್ ಸಿಡಿ ಇದೆ ಅದನ್ನ ಖಾಸಗಿಯವರಿಗೆ ಕೊಟ್ಟು ಏನು ನಾವು ವೆಬ್ಸೈಟ್ ನಲ್ಲಿ ಬೇರೆಯವರಿಗೆ ತಿಳಿಸುವಂತ ವ್ಯವಸ್ಥೆ ಮಾಡಿದ್ವಿ. ಆ ಖಾಸಗಿಯವರು ಕೊಟ್ಟಿರ್ತಕ್ಕಂಥದ್ರೊಳಗೆ ವ್ಯತ್ಯಾಸ ಆಗಿದೆ. ಅವ್ರ ಬಗ್ಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಕ್ರಮ ಕೂಡ ತೆಗೆದುಕೊಳ್ತೀವಿ. ಈ ಬಗ್ಗೆ ಈಗಾಗಲೇ ನಾನೇ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಹೇಳಿ ಇವತ್ತು ಪ್ರೆಸ್ ಮೀಟ್ ಕರೆದು ನೀವು ಕ್ಲಾರಿಫಿಕೇಶನ್ ಕೊಡ್ಬೇಕು ಅಂತ ಹೇಳಿದ್ದು. ಅವೆಲ್ಲರಿಗೂ ಯಾರ್ಯಾರಿಗೆ ಮಾಹಿತಿ ಬೇಕು ಆ ಎಲ್ಲ ಮಾಹಿತಿಯನ್ನು ನಾವು ಸಂಪೂರ್ಣ ಎಲ್ಲ ರಾಜ್ಯಾದ್ಯಂತ ಎಲ್ಲ ವಿದ್ಯಾರ್ಥಿಗಳಿಗೂ ಕೊಡ್ತೀವಿ. ಯಾವ ವಿದ್ಯಾರ್ಥಿ ಪೋಷಕರು ಯಾರು ಆತಂಕ ಪಡ್ಬೇಕಾದ ಅಗತ್ಯ ಇಲ್ಲ. ಅದು ಶಿಕ್ಷಣ ಇಲಾಖೆಯ ಜವಾಬ್ದಾರಿ. ಅದು ಎಸ್ ಸರ್, ನಿಮ್ಮ ಈ ಭರವಸೆಗೆ ನಾವು ಕೂಡ ಸುವರ್ಣ ನ್ಯೂಸ್ ನ ಪರವಾಗಿ ಅಭಿನಂದನೆ ಸಲ್ಲಿಸ್ತೀವಿ. ಆದ್ರೆ ಈ ಹಿಂದೆ ಏನೋ ಮ್ಯಾನ್ಯುಯಲ್ ಆಗಿತ್ತು, ಏನೋ ಲೋಪದೋಷ ಆಗ್ಬಿಡ್ತಿತ್ತು ಅಂತ ಹೇಳಿ ಒಪ್ಕೋಬಹುದಿತ್ತೇನೋ. ಎಲ್ಲವೂ ಕೂಡ ಈಗ ಕಂಪ್ಯೂಟರೈಸ್ಡ್ ಆಗಿದೆ, ಎಲ್ಲವನ್ನೂ ಕೂಡ ಕ್ರಾಸ್ ಚೆಕ್ 3-4 ಜನ ಅಧಿಕಾರಿಗಳನ್ನ ಇಟ್ಟು ಕ್ರಾಸ್ ಚೆಕ್ ಮಾಡ್ತೀರಿ. ಆದ್ರೂ ಕೂಡ ಇಷ್ಟರ ಮಟ್ಟಿಗೆ ಯಾಕೆ ಗೊಂದಲ ಆಗ್ತಿರೋದು ಅಂತ ಹೇಳಿ? ಇಲ್ಲ ಹೇಳಿ ಮೇಡಮ್, ಇದು ಇಲ್ಲಿ ಇಲಾಖೆದೇ ಮೇಜರ್ ಯಾವ್ದನ್ನು ಹೇಳೋದಕ್ಕೆ ತತ್ಕ್ಷಣದಲ್ಲಿ ಈಚ್ ಅಂಡ್ ಎವ್ರಿ ಕಂಪ್ಲೇಂಟ್ ಶುಡ್ ಬಿ ಅಸೆಸ್ಡ್ ಇಂಡಿವಿಜುವಲಿ. ಏನಾಗುತ್ತೆ ಅಂದ್ರೆ ಕೆಲವು ಸರಿ ಮಕ್ಕಳು ತಪ್ಪು ಬರ್ದಿದ್ದಾರೆ, ಮಕ್ಕಳು ಕೆಲವು ಅವರ ರಿಜಿಸ್ಟ್ರೇಷನ್ ನಂಬರ್ ಅನ್ನ ತಪ್ಪು ಬರ್ದಿದ್ದಾರೆ. ಆಗೇನಾಗತ್ತೆ ಅದು ಇನ್ನೊಬ್ರಿಗೆ ಹೋಗುತ್ತೆ. ಆಮೇಲೆ ಕೆಲವು ಏನಾಗಿದೆ ಆಬ್ಸೆಂಟ್ ಅಂತ ಬರೆದು ಕಳಿಸ್ಬಿಟ್ಟಿದ್ದಾರೆ. ಅದನ್ನ ನಾವು ಕ್ರಾಸ್ ಚೆಕ್ ಮಾಡ್ಬೇಕು. ಅದರಿಂದ ಯಾರು ಕೂಡ ಆತಂಕದ ಒಳಗಾಗಬಾರ್ದು ಮತ್ತು ಗೊಂದಲಕ್ಕೂ ಒಳಗಾಗಂತ ಅಗತ್ಯ ಇಲ್ಲ. ಯಾಕೆಂದ್ರೆ ಉತ್ತರ ಪತ್ರಿಕೆ ಕಳೆದು ಹೋಗಕ್ ಸಾಧ್ಯ ಇಲ್ಲ, ಎದುರುಗಡೆ ಇರುತ್ತೆ. ಮತ್ತೆ ಯಾರು ವ್ಯಾಲಿಡೇಟ್ ಆಗಿದೆ ಅನ್ನೋದಕ್ಕೆ ದಾಖಲೆ ಇದೆ. ಎಲ್ಲಿ ಇದೇನಾಗತ್ತೆ ಅಂದ್ರೆ ಸುಮ್ನೆ ಈಗ ಕಳೆದ ಸರಿ ಏನಾಯ್ತು, ಮೊದಲನೇದಾಗಿ ನೀವು ಕೇಳಿದ್ದು ತುಂಬಾ ಸಂತೋಷ ಆಯ್ತು, ನಾನು ನಿಮ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಕಳೆದ ಸರಿ ಹೀಗಾಯ್ತು. ಈಗ ಆಂಕರ್ಸ್ ಎಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ರು. 1.5 ಲಕ್ಷ ಜನ ಇವತ್ತು ಈ ವರ್ಷ SSLC ಎಕ್ಸಾಮ್ ಕುತ್ಕೊಳಕ್ ಆಗೋದಿಲ್ಲ, PUC ಎಕ್ಸಾಮ್ ಕುತ್ಕೊಳಕ್ ಆಗೋದಿಲ್ಲ, NOC ಕೂತಿಲ್ಲ, ಇಂತ ಸುಮ್ಮನೆ ಅಂದ್ರೆ ಆಧಾರ ರಹಿತವಾಗಿ ಕೆಲವರು ಕುತ್ಕೊಂಡು ಮಾತಾಡ್ತಾರೆ. ಅದರಿಂದ ಏನಾಗುತ್ತೆ ಮಕ್ಕಳಿಗೆ ಪೋಷಕರಿಗೆ ಇನ್ನು ಹೆಚ್ಚಿನ ಆತಂಕಗಳು ಶುರು ಆಗುತ್ತೆ. ಅದು ಆಕ್ಚುಲಿ ನಾವು ಅದನ್ನ ಮಾಡೋದಕ್ಕೆ ಹೋಗ್ಬಾರ್ದು. ಕೊನೆಗೆ ನೋಡ್ಬೇಕಾದ್ರೆ 229 ಜನ ಮಾತ್ರ ಅವ್ರಿಗೆ ಅವಕಾಶ ಸಿಕ್ಕಿರ್ಲಿಲ್ಲ, ಅವರು ರಿಜಿಸ್ಟರ್ ಮಾಡಿರ್ಲಿಲ್ಲ, NOC ತೆಗೆದುಕೊಂಡಿಲ್ಲ, ಅವರಿಗೆ ಪ್ರೈವೇಟ್ ಆಗಿ ಕುತ್ಕೊಳ್ಳೋ ಮಾಡಿದ್ವಿ. 229 ಜನ ಸಿಗದೆ ಇರೋದಕ್ಕೆ 1.5 ಲಕ್ಷ ಜನ ಸಿಗಲಿಲ್ಲ ಅಂತಕ್ಕಂತ ಮಾತಾಡಿದ್ರು. ಸರಿ, ಈಗ ಪೋಷಕರ ಒಂದು ದೊಡ್ಡ ಆಗ್ರಹ ಏನಂತಂದ್ರೆ ಈ ಎಲ್ಲಾ ಗೊಂದಲ ಸರಿ ಹೋಗೋ ತನಕ CET ರಿಸಲ್ಟ್ ನ ಹೊರ ಹಾಕೋದು ಬೇಡ ಅಂತ ಹೇಳಿ. ಇಲ್ಲಮ್ಮ ಆ ರೀತಿ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಹೇಳ್ತೇನೆ ನೋಡಿ, ಯಾವುದೇ ಕಾರಣಕ್ಕೂ ಯಾವುದೇ ವಿದ್ಯಾರ್ಥಿಗೆ ತೊಂದರೆ ಆಗದಿದ್ದಾಗೆ ನಾವು ವ್ಯವಸ್ಥೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮದಿದೆ. ಅದೇ ಆ ವ್ಯವಸ್ಥೆ ಹೇಗೆ ಅನ್ನೋದೇ ಗೊಂದಲ ಇರೋದು, ಇನ್ನೂ ಕೂಡ ಕನ್ಫ್ಯೂಷನ್ ಇರೋದು. ಈಗ ನೋಡಿ, ನಾನು ಹೇಳೋದು ಇಷ್ಟೇ, ವೆರಿ ಸಿಂಪಲ್. ಈಗ ಆನ್ಸರ್ ಪತ್ರಿಕೆ ನಮ್ಮ ಹತ್ರ ಇದೆ, ಮಾರ್ಕ್ಸ್ ಆನ್ಸರ್ ಪತ್ರಿಕೆ ಮೇಲೆ ಇದೆ. ಅದರೊಳಗೆ ಆಗಿರ್ತಕ್ಕಂಥ ಯಾವುದು ಸಾರ್ವಜನಿಕಗೊಳಿಸತಕ್ಕಂಥ ಸಂದರ್ಭದಲ್ಲಿ ಅಥವಾ ಪ್ರಿಂಟ್ ಮೀಡಿಯಾದಲ್ಲಿ ಹೊರಗಡೆ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನ್ಯೂನತೆ ಇದ್ರೆ ಅದು ನ್ಯೂನತೆ ಹೊರಗಡೆ ಆಗಿರುತ್ತೆ ಹೊರತು ಆನ್ಸರ್ ಪತ್ರಿಕೆಯಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಏನ್ ಮಾರ್ಕ್ಸ್ ಉತ್ತರ ಪತ್ರಿಕೆಯಲ್ಲಿ ಇರುತ್ತೆ ಅದರ ಆಧಾರದ ಮೇಲೆ ಅದು ಆಗುವಂತದ್ದು. ಉತ್ತರ ಪತ್ರಿಕೆಯಲ್ಲಿ ಯಾವುದೇ ಮಗು ಉತ್ತರ ಪತ್ರಿಕೆಯಲ್ಲಿ ಬರ್ದಿದೆ ಆ ಅಂಕದ ಮೇಲೆನೆ ಉಳಿದ ರಿಸಲ್ಟ್ ಅನೌನ್ಸ್ ಆಗೋದು. ಅದಕ್ಕೆ ನಾವು ಇನ್ನು ಒಂದು ಗೊಂದಲನ್ನ
ಅವಾಯ್ಡ್ ಮಾಡೋದಕ್ಕೆ ಇನ್ನು 10 ಗೊಂದಲನ ಸೃಷ್ಟಿ ಮಾಡಬಾರ್ದು. ಯಾವ ಮಗುವಿಗೂ ಕೂಡ ಏನೋ ರೀತಿ ಯಾವುದೇ ರೀತಿಯ ಇದಾಗೋದಿಲ್ಲ. ನಾಳೆ ಬೆಳಗ್ಗೆ ನಾನು ಪ್ರೆಸ್ ಮೀಟ್ ಕರೆದಿದ್ದೇನೆ ತೀರ್ಥಹಳ್ಳಿನಲ್ಲಿ, ವಾರ್ತಾ ಇಲಾಖೆ ಅವರಿಗೆ ಕರೆದಿದ್ದೇನೆ, ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾದವರಿಗೂ ಕರೆದಿದ್ದೇನೆ ನಾನು. ಎಲ್ಲ ಅವ್ರದ್ದು ಏನೋ ದೂರುಗಳು ಬಂದಿದೆ ಅದ್ರ ಮಾಹಿತಿಯನ್ನು ಕೂಡ ನಾನು ಪಡ್ಕೊಂಡಿದ್ದೇನೆ. ತೀರ್ಥಹಳ್ಳಿನಲ್ಲಿ ಅದನ್ನ ನಾನು ಇಂಟರ್ವ್ಯೂ ಹೇಳ್ತೇನೆ. ಅದನ್ನ ನಾನು ನಿಮ್ಮ ಸುವರ್ಣ ನ್ಯೂಸ್ ಎಲ್ಲವರಿಗೂ ನಾನು ಯಾರು ವೀಕ್ಷಕರಿದ್ದಾರೆ, ಪೋಷಕರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಅವರ ಪೂರ್ಣ ಭರವಸೆಯಲ್ಲಿ ಅವರ ಭವಿಷ್ಯಕ್ಕೆ ಯಾವುದೇ ರೀತಿಯ ತೊಂದರೆ ಆಗದಿರ್ತಕ್ಕಂತ ರೀತಿಯಲ್ಲಿ ನಾವು ವ್ಯವಸ್ಥೆ ಮಾಡ್ತೇವೆ. ಮತ್ತು ಯಾರು ಇಂಥದ್ದು ಗೊಂದಲನ ಸೃಷ್ಟಿ ಮಾಡ್ತಕ್ಕಂತ ಆದ್ರೆ ತಪ್ಪು ಮಾಡಿದ್ದಾರೆ ಅಂದ್ರೆ ವರದಿ ಮಾಡ್ತಕ್ಕಂತ ತಪ್ಪು ಅಂಕಿ ಸಂಖ್ಯೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಇದ್ರ ಅಂತ ಅಧಿಕಾರಿಗಳ ಮೇಲೆ ನಾವು ಖಂಡಿತ ಸೂಕ್ಷ್ಮ ನಾನು ಇದ್ರ ಜೊತೆಗೆ ಮತ್ತೊಂದು ಪೋಷಕರ ಆಗ್ರಹ ಅಂತಂದ್ರೆ, ಇನ್ ಕೇಸ್ ಇಲಾಖೆಯಿಂದನೇ ತಪ್ಪಾಗಿದ್ರು ಅದನ್ನ ತಿಳ್ಕೊಳ್ಳೋಕೆ ನಾವು ಫೋಟೋ ಕಾಪಿ ಅಂತ ಏನ್ ತಗೊಂಡಿದೀವಿ ಅದಕ್ಕೂ ಕೂಡ ಶುಲ್ಕ ಹೆಚ್ಚಾಗಿದೆ, ಇದ್ದಕ್ಕಿದ್ದಂತೆ ಶುಲ್ಕವನ್ನ ಏರಿಸ್ಬಿಟ್ಟಿದ್ದಾರೆ ಅಂತ ಹೇಳಿ ಅದಕ್ಕೆ ನಾನು ಹೆಚ್ಚಿನ ಸಂಖ್ಯೆಯನ್ನ ಅವ್ರಿಗೆ ಸಪ್ಲೈ ಮಾಡೋದಕ್ಕೆ ಹೇಳಿದ್ದೇನೆ. ಇನ್ನು 10 ಸಂಖ್ಯೆನಲ್ಲಿ ನೀವು ವ್ಯವಸ್ಥೆಯನ್ನು ಮಾಡ್ಕೊಂಡು ಎಲ್ರಿಗೂ ಕೂಡ ಕೊಡ್ತಕ್ಕಂಥ ಪ್ರಯತ್ನ ಮಾಡಿ ಅಂತ ಹೇಳಿ ಶುಲ್ಕ ಹೆಚ್ಚಾಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇರೋದು. ನೋಡಿ ಇಲ್ಲಿ ಹೇಳ್ತಾನೆ, ಈಗ ಅದು ಏನಿದೆ ಅದನ್ನೇ ಮಾಡಿರ್ತಕ್ಕಂಥದ್ದು. ಶುಲ್ಕ ಹೆಚ್ಚಾದ್ರೆ ಬೇಕಾದ್ರೆ ಕಡಿಮೆ ಮಾಡಿಸು, ಅದ್ರದ್ದು ಪ್ರಶ್ನೆ ಅಲ್ಲ. ಅದರದ್ದು ನಂತರದ್ದು ಈಗ ಶುಲ್ಕ ಹೆಚ್ಚಾಗೋದಕ್ಕೂ ಈ ಗೊಂದಲಕ್ಕೂ ಸಮಸ್ಯೆ ಇಲ್ಲ ಒಂದು. ಮತ್ತೆ ಮಕ್ಕಳ ತಪ್ಪಿಲ್ದೆ, ಪೋಷಕರ ತಪ್ಪಿಲ್ದೆ ನಮ್ಮವರು ಶುಲ್ಕ ವಸೂಲಿ ಮಾಡಿದ್ರೆ ಅದನ್ನ ರಿಟರ್ನ್